ಅಸ್ಸಲಾಮ್ ಅಲೈಕುಮ್. ಹಾಯ್ ಎವ್ರಿವನ್. ಇವತ್ತು ನಾನು ನಿಮ್ಮ ಜೊತೆ ಕೆಲವು ಕಿಚನ್ ಕ್ಲೀನಿಂಗ್ ಟಿಪ್ನ ಶೇರ್ ಮಾಡ್ತಾ ಇದ್ದೇನೆ. ಇದು ಪ್ರತಿ ಹೆಣ್ಮಕ್ಳಿಗೂ ತುಂಬ ಇಂಪಾರ್ಟೆಂಟ್. ಓಕೆ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಟಿಪ್ ಏನಂದರೆ, ನಾನು ಗ್ಯಾಸ್ ಸ್ಟವ್ನ ಹೇಗೆ ಡೈಲಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ. ಅದಕ್ಕಾಗಿ ನಾನಿಲ್ಲಿ ಒಂದು ಲಿಕ್ವಿಡ್ನ ರೆಡಿ ಮಾಡ್ಕೋತಾ ಇದ್ದೇನೆ. ಈ ಲಿಕ್ವಿಡ್ನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕಿ, ಅಂದರೆ ಅಡುಗೆ ಸೋಡಾ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ವಿಮ್ ಜೆಲ್ನ ಹಾಕಿ. ವಿಮ್ ಜೆಲ್ ಇಲ್ಲ ಅಂದರೆ ಹ್ಯಾಂಡ್ ವಾಶ್ ಇದ್ದರೆ ಅದನ್ನು ಹಾಕ್ಬೋದು, ಇಲ್ಲಾಂದರೆ ಶಾಂಪೂ ಇದ್ದರೂ ಆಗ್ಬೋದು. ಈಗ ನೆಕ್ಸ್ಟ್ ವಿನೆಗರ್ನ ಹಾಕಿ, ಇದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಇದನ್ನೀಗ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದಕ್ಕೆ 1 ಕಪ್ ಅಷ್ಟು ನೀರನ್ನು ಹಾಕ್ಕೋಬೇಕು. ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೋಬೇಕು. ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ನಾರ್ಮಲ್ ಬಾಟಲ್ಗೆ ಹಾಕಿ, ಹಾಗೆ ಅದರ ಕ್ಯಾಪ್ಗೆ ಸಣ್ಣ ಸಣ್ಣ ಹೋಲ್ಸ್ನ ಮಾಡಿದರೆ ಅದರಲ್ಲಿ ಕೂಡ ಹಾಕ್ಕೋಬೋದು. ಡೈಲಿ ಇದರಿಂದ ಸ್ವಲ್ಪನೇ ಕ್ಲೀನ್ ಮಾಡಿದರೆ ಸಾಕಾಗುತ್ತೆ. ಡೀಪ್ ಕ್ಲೀನ್ ಅಂತ ಏನು ಮಾಡಬೇಕಂತೇನಿಲ್ಲ. ನೋಡಿ, ಕ್ಲೀನ್ ಮಾಡುವಂಥ ಲಿಕ್ವಿಡ್ ರೆಡಿಯಾಗಿದೆ. ಫ್ರೆಂಡ್ಸ್, ಈ ಒಂದು ಸೊಲ್ಯೂಷನ್ ಇದ್ದರೆ ನಮ್ಮ ಕಿಚನಲ್ಲಿ ಎಲ್ಲ ಕೆಲಸಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ. ಇದಂತೂ ನನ್ನ ಆಲ್ ಟೈಮ್ ಫೇವ್ರೇಟ್. ಈಗ ನೋಡಿ, ನನ್ನ ಗ್ಯಾಸ್ ಸ್ಟವ್ ಎಷ್ಟೊಂದು ಮೆಸ್ಸಿ ಆಗಿದೆ ಅಂತ. ಇದನ್ನು ಈಗ ಫಟಾಫಟ ಅಂತ ಕ್ಲೀನ್ ಮಾಡೋಣ. ಮೊದಲು ಇದೇ ಸ್ಪ್ರೇನ ಜಸ್ಟ್ ಸ್ಪ್ರೇ ಮಾಡಿದರೆ ಆಯಿತು. ಗ್ಯಾಸ್ ಸ್ಟವ್ ಹಾಗೆ ಟೈಲ್ಸ್ಗೆ ಹಾಗೆ ಕೌಂಟರ್ ಟಾಪ್ಗೆ ಎಲ್ಲ ಇದನ್ನೇ ಸ್ಪ್ರೇ ಮಾಡ್ಕೋಬೇಕು. ಒಂದು 5 to 10 ಮಿನಿಟ್ಸ್ ಬಿಟ್ಟು ಈ ರೀತಿಯಾಗಿ ತಿಕ್ಕಬೇಕು. ಜಾಸ್ತಿ ಉಜ್ಜಬೇಕಂತೇನಿಲ್ಲ, ನಾರ್ಮಲ್ ಆಗಿ ನಾವು ಸ್ಕ್ರಬ್ ಮಾಡಿದ್ರಾಯಿತು. ಈಗ ಇದನ್ನು ಒರೆಸ್ಕೋಬೇಕು. ಇದೇ ರೀತಿಯಾಗಿ ಡೈಲಿ ಸ್ವಲ್ಪ ಕ್ಲೀನ್ ಮಾಡಿದರೆ ಆಯಿತು. ಜಾಸ್ತಿ ಡೀಪ್ ಕ್ಲೀನ್ ಮಾಡಬೇಕಂತಿಲ್ಲ. ಈ ಕ್ಯಾಪ್ನ ಈ ರೀತಿಯಾಗಿ ತೆಗೆದು ತೊಳೆದಿಡಬೇಕು. ನೋಡಿ ಈಗ ಎಷ್ಟೊಂದು ಕ್ಲೀನ್ ಆಗಿದೆ ಅಂತ. ಜಾಸ್ತಿ ಎಫರ್ಟ್ಸ್ ಹಾಕಿ ಕ್ಲೀನ್ ಮಾಡಬೇಕಂತ ಏನಿಲ್ಲ. ನೆಕ್ಸ್ಟ್ ಸೆಕೆಂಡ್ ಟಿಪ್ ಏನಂದರೆ, ಗ್ಯಾಸ್ ಬರ್ನನ್ನು ತುಂಬಾ ಈಸಿಯಾಗಿ ಹೇಗೆ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳ್ತೇನೆ. ಇದಕ್ಕೆ ಒಂದು ಬೌಲ್ಗೆ ಈ ರೀತಿಯಾಗಿ 3 ಬರ್ನರ್ನ ಈ ರೀತಿಯಾಗಿ ಇಟ್ಕೋಬೇಕು. ಇದಕ್ಕೀಗ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕು, ಸಾಲ್ಟ್ ಪೌಡರ್. ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಒಂದು ಸಣ್ಣ ಪ್ಯಾಕೆಟ್ ಈನೋ. ಇದು ಯಾವುದೇ ಶಾಪಲ್ಲಿ ಸಿಗುತ್ತೆ. ಹಾಗೆ ಸ್ವಲ್ಪ ವಿನೆಗರ್ನ ಹಾಕೋಬೇಕು. ಇದಕ್ಕೀಗ ಸ್ವಲ್ಪ ನೀರನ್ನು ಹಾಕಿ, ಈ ಬರ್ನರ್ ಮುಳುಗುವಷ್ಟು ನೀರನ್ನು ಹಾಕೋಬೇಕು. ಇದನ್ನು ಕರೆಕ್ಟಾಗಿ ಡಿಪ್ ಮಾಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸೊಲ್ಯೂಷನಲ್ಲಿ 1 ರಿಂದ 2 ಗಂಟೆ ತನಕ ಆದರೂ ಈ ರೀತಿ ಬಿಡಬೇಕು. ಒಂದು ಅರ್ಧ ಲಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡಿ ನಾನಿದನ್ನು ಒಂದು ಅರ್ಧ ಗಂಟೆ ಅಷ್ಟೇ ಇಟ್ಟೆ, ಜಾಸ್ತಿ ಇಡಲಿಕ್ಕೆ ಆಗಲಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ವಿಮ್ ಜೆಲ್ನ ಹಾಕಿ
ಈ ರೀತಿಯಾಗಿ ಸ್ಕ್ರಬ್ ಮಾಡಬೇಕು. ಫ್ರೆಂಡ್ಸ್, ನಾನಿಲ್ಲಿ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಸ್ಪೀಡ್ ಮಾಡ್ಕೊಂಡಿದ್ದೇನೆ. ಈ ಟಿಪ್ ನಿಮಗೆ ತುಂಬಾ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದನ್ನು ನೀವು ಟ್ರೈ ಮಾಡಿ, ಓಕೆನಾ? ಹಾಗೆ ಈ ಬರ್ನರ್ನ ಹೋಲ್ಸ್ ಕ್ಲೀನ್ ಮಾಡೋದಕ್ಕೆ ಬ್ರಷ್ನ ಯೂಸ್ ಮಾಡ್ಕೋಬೇಕು. ಯಾವುದಾದ್ರೂ ಹಳತ್ತಾಗಿರುವಂಥ ಬ್ರಷ್ ಇದ್ದರೆ ಅದರಲ್ಲಿ ಕ್ಲೀನ್ ಮಾಡಿ. ನನಗೆ ಗೊತ್ತಿರುವಂಥ ಯಾವುದೇ ಟಿಪ್ ಇದ್ದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಹಾಗೆ ಎಲ್ಲ ಟಿಪ್ನ ಈ ವಿಡಿಯೋದಲ್ಲೇ ಹಾಕೋದಕ್ಕಾಗಲ್ಲ, ಇನ್ನೂ ಕೆಲವು ಟಿಪ್ನ ನೆಕ್ಸ್ಟ್ ವಿಡಿಯೋದಲ್ಲೇ ಹಾಕ್ತೀನಿ. ಈ ರೀತಿಯಾಗಿ ಬ್ರಷಲ್ಲಿ ಹೋಲ್ಸ್ನ ಕ್ಲೀನ್ ಮಾಡ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಇದು ಜಾಸ್ತಿ ಹೊತ್ತಿಟ್ಟರೆ ಇನ್ನೂ ಕ್ಲೀನ್ ಆಗುತ್ತೆ. ನೋಡಿ ನೀರು ಎಷ್ಟು ಗಲೀಜಾಗಿದೆ ಅಂತ. ಇದನ್ನು ನೀರು ಚೆನ್ನಾಗಿ ತೊಳೆದು ಒಂದು ಕಾಟನಲ್ಲಿ ಈ ರೀತಿ ಒರೆಸಬೇಕು. ಫ್ರೆಂಡ್ಸ್, ನೀವು ವೀಕ್ಲಿ ಒನ್ಸ್ ಆದರೂ ಈ ರೀತಿ ಗ್ಯಾಸ್ ಬರ್ನರ್ನ ಕ್ಲೀನ್ ಮಾಡ್ತಾ ಇದ್ದರೆ ತುಂಬಾ ಕ್ಲೀನಾಗಿರುತ್ತೆ. ಡೈಲಿ ಮಾಡಬೇಕಂತ ಇಲ್ಲ, ವೀಕ್ಲಿ ಒನ್ಸ್ 2 ವೀಕ್ ಒನ್ಸ್ ಆದರೂ ಮಾಡ್ಕೋಬೇಕು. ನೋಡಿ ಈಗ ಹೇಗೆ ಕಾಣ್ತಾ ಇದೆ ಅಂತ. ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೋಬಹುದು. ಈ ಟಿಪ್ನ ನೀವು ಪ್ಲೀಸ್ ಫಾಲೋ ಮಾಡಿ. ಹಾಗೆ ಈ ಟಿಪ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಈಗ ನೆಕ್ಸ್ಟ್ ಟಿಪ್ ಏನಂದರೆ, ಮಂಗಳೂರಲ್ಲಿ ಜಾಸ್ತಿ ಎಲ್ಲರೂ ಬಾಯ್ಲ್ಡ್ ರೈಸ್ ಮಾಡುವಾಗ ಕುಕ್ಕರಲ್ಲೇ ಮಾಡ್ತಾರೆ. ಬಾಯ್ಲ್ಡ್ ರೈಸ್ ಆಗಲಿ ಯಾವುದೇ ಆಗಲಿ ಕುಕ್ಕರಲ್ಲಿ ಮಾಡುವಾಗ ಅದರಲ್ಲಿ ತುಂಬಾ ಗಲೀಜಾಗುತ್ತೆ ಕುಕ್ಕರ್ ಮೇಲೆ. ಅದಕ್ಕೆ ನಾನು ಹೇಳೋ ಈ ಟ್ರಿಕ್ನ ಯೂಸ್ ಮಾಡಿ. ಈ ರೀತಿಯಾಗಿ ಟಿಶ್ಯೂ ಪೇಪರ್ನ ಕಟ್ ಮಾಡಿ, ಮಧ್ಯಭಾಗವನ್ನು ಈ ರೀತಿ ಕಟ್ ಮಾಡಿ, ಈಗ ಕುಕ್ಕರ್ನ ವಿಷಲ್ನ ತೆಗಿಬೇಕು. ಈಗ ಈ ಟಿಶ್ಯೂ ಪೇಪರ್ನ ಇದರ ಮೇಲೆ ಈ ರೀತಿಯಾಗಿ ಇಡಿ. ಫ್ರೆಂಡ್ಸ್, ಈ ರೀತಿ ಮಾಡಿದರೆ ಕುಕ್ಕರ್ ಸ್ವಲ್ಪ ಕೂಡ ಗಲೀಜಾಗಲ್ಲ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಟಿಶ್ಯೂ ಪೇಪರ್ ಇದನ್ನು ಈ ನೀರನ್ನು ಅಬ್ಸರ್ವ್ ಮಾಡುತ್ತೆ. ನಾನಿಲ್ಲಿ ರೈಸ್ನ ಇಟ್ಟಿದ್ದೆ ನೋಡಿ, ಗಂಜಿ ನೀರೆಲ್ಲ ಇದರ ಮೇಲೆ ಇದೆ. ಇದನ್ನು ಈಸಿಯಾಗಿ ರಿಮೂವ್ ಕೂಡ ಮಾಡ್ಬೋದು. ಈ ಟಿಪ್ ನಿಮಗೆ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನಂದರೆ, ನಾವು ಕಿಚನ್ನಲ್ಲಿ ಯೂಸ್ ಮಾಡುವಂಥ ಕತ್ತರಿ ಶಾರ್ಪ್ ಇರಲ್ಲ. ಶಾರ್ಪ್ ಇಲ್ಲ ಅಂದರೆ ನಮಗೆ ತುಂಬಾ ಕಿರಿಕಿರಿ ಅಂತ ಅನಿಸುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ, ತುಂಬಾ ಈಸಿ ಮೆಥಡಲ್ಲಿ ನಾವು ಶಾರ್ಪ್ ಮಾಡ್ಕೋಬಹುದು. ಹೇಗಂದರೆ, ಮನೆಯಲ್ಲಿ ನಾವು ಹೇಗೂ ಮೊಟ್ಟೆನ ಯೂಸ್ ಮಾಡ್ತೇವೆ, ಅದರ ಸಿಪ್ಪೆನ ಬಿಸಾಡೋದಕ್ಕೆ ಹೋಗಬೇಡಿ. ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿಟ್ಕೋಬೇಕು. ಈ ಮೊಟ್ಟೆ ಸಿಪ್ಪೆನ ಈ ರೀತಿ ಕತ್ತರಿಸ್ತಾ ಹೋಗಬೇಕು. ನೋಡಿ, ಇದೇ ರೀತಿಯಾಗಿ ಮಾಡಿ. ಕಿಚನಲ್ಲಿರುವ ಕತ್ತರಿ ಆಗಲಿ, ಇಲ್ಲಾಂದರೆ ಟೈಲರಿಂಗ್ ಯೂಸ್ ಮಾಡುವಂಥ ಕತ್ತರಿಯಾಗಿ ಯಾವುದೇ ಇದ್ದರೂ ಈ ರೀತಿಯಾಗಿ ಮಾಡಿದರೆ ತುಂಬಾ ಶಾರ್ಪ್ ಆಗುತ್ತೆ. ಈ ಟಿಪ್ನ ನೀವು ಫಾಲೋ ಮಾಡಿ ನೋಡಿ. ಫ್ರೆಂಡ್ಸ್, ಇದೇ ರೀತಿಯಾದಂಥ ಯುನೀಕ್ ಆಗಿರೋ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೇನೆ. ಅದಕ್ಕಾಗಿ ಆದರೂ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ಈಗ ಫಿಫ್ತ್ ಟಿಪ್ ಏನಂದರೆ, ನಾವು ಮಿಕ್ಸಿ ಜಾರ್ನ ಡೈಲಿ ಯೂಸ್ ಮಾಡ್ತಾ ಇರ್ತೇವೆ. ಹಾಗಾಗಿ ಇದರ ಬ್ಲೇಡ್ ಶಾರ್ಪ್ ಇರಲ್ಲ, ತುಂಬಾ ಬೇಗ ಶಾರ್ಪ್ ಹೋಗುತ್ತೆ ಇದು. ಮಿಕ್ಸಿ ಜಾರ್ನ ಶಾರ್ಪ್ ಮಾಡೋದಕ್ಕೆ ಇದೇ ರೀತಿ ಮೊಟ್ಟೆ ಸಿಪ್ಪೆನ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಮೊಟ್ಟೆ ಸಿಪ್ಪೆಯಿಂದ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ನಾವು ಡೈಲಿ ಯೂಸ್ ಮಾಡ್ತೇವೆ, ಬಿಸಾಡ್ತೇವೆ, ಆ ರೀತಿ ಮಾಡಬಾರ್ದು.
ಈ ರೀತಿ ಮೊಟ್ಟೆ ಸಿಪ್ಪೆನ ಪೌಡರ್ ಮಾಡಿದರೆ ಇದರಿಂದ ಕೂಡ ಬ್ಲೇಡ್ ಶಾರ್ಪ್ ಆಗುತ್ತೆ, ಮಿಕ್ಸಿ ಜಾರ್ ಬ್ಲೇಡ್. ಹಾಗೆ ಈ ಪೌಡರ್ನ ಕೂಡ ಬಿಸಾಡೋದಕ್ಕೆ ಹೋಗಬೇಡಿ. ಈ ಮೊಟ್ಟೆ ಸಿಪ್ಪೆ ಪೌಡರ್ನ ಒಂದು ಬೌಲ್ಗೆ ಹಾಕಿಡಿ. ಇದನ್ನು ಗಿಡಗಳಿಗೆ ಹಾಕಿದರೆ ಗಿಡಗಳು ತುಂಬಾ ಸೂಪರಾಗಿ ಬೆಳೆಯುತ್ತೆ. ನಾನಂತೂ ಇದನ್ನು ಟ್ರೈ ಮಾಡ್ತಾ ಇರ್ತೇನೆ. ನೋಡಿ, ಈ ರೀತಿ ಪೌಡರ್ ಮಾಡಿ ಗಿಡಗಳಿಗೆ ಹಾಕಿದರೆ ಆಯಿತು. ತುಂಬಾ ಹಸಿರಾಗಿರುತ್ತೆ. ಈ ಟಿಪ್ನ ಪ್ಲೀಸ್ ಫಾಲೋ ಮಾಡಿ. ಈ ರೀತಿ ಹಾಕೋಬೇಕು. ಸಿಕ್ಸ್ತ್ ಟಿಪ್ ಏನಂದರೆ ಮಿಕ್ಸಿನ ಹೇಗೆ ಕ್ಲೀನ್ ಮಾಡೋದು ಅಂತ. ನಾನು ಮೊದಲೇ ಮಾಡಿಟ್ಟ ಈ ಸೊಲ್ಯೂಷನ್ ಇದೆಯಲ್ಲ, ಲಿಕ್ವಿಡ್ನ ಈ ರೀತಿಯಾಗಿ ಸ್ಪ್ರೇ ಮಾಡ್ಕೋಬೇಕು. ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೇ ಮಾಡ್ಕೋಬೇಕು. ಇದನ್ನು ಸ್ಪ್ರೇ ಮಾಡಿ ಒಂದು 10 to 20 ಮಿನಿಟ್ಸ್ ತನಕ ಆದರೂ ಈ ರೀತಿ ಇದನ್ನು ಬಿಡಬೇಕು. ಆನಂತರ ಈ ರೀತಿ ಒಂದು ಬ್ರಷ್ ಇದ್ದರೆ ಇದರಿಂದ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಇದನ್ನು ಕೂಡ ನೀವು ಟ್ರೈ ಮಾಡಿ. ಜಾಸ್ತಿ ಗಲೀಜಿದ್ರೆ ಮಾತ್ರ ಜಾಸ್ತಿ ಹೊತ್ತು ಅಂದರೆ ಇದನ್ನು ಈ ಸೊಲ್ಯೂಷನ್ನ ಹಾಕಿಡಬೇಕು. ಇಲ್ಲಾಂದರೆ ಒಂದು 5 ಮಿನಿಟ್ಸ್ ಸಾಕು, ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಯಾರಿಗೆಲ್ಲ ಈ ಟಿಪ್ ಗೊತ್ತಿಲ್ಲ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ತುಂಬ ಕಷ್ಟಪಟ್ಟು ಮಾಡೋದಕ್ಕಿಂತ ತುಂಬ ಈಸಿಯಾಗಿ ಮಾಡಿದರೆ ಒಳ್ಳೆಯದಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಈ ಒಂದು ಸೊಲ್ಯೂಷನ್ ಇದ್ದರೆ ಎಷ್ಟೇ ಗಲೀಜಾಗಿದ್ರೂ ತುಂಬಾ ಬೇಗ ಕ್ಲೀನ್ ಆಗುತ್ತೆ. ಈಗ ಒಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಎಷ್ಟು ಕ್ಲೀನ್ ಆಯ್ತು ಅಂತೇಳಿ. ಎಷ್ಟೇ ಗಲೀಜಿದ್ರೂ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಈ ಟಿಪ್ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಸಿಂಕಲ್ಲಿ ಬ್ಲಾಕೇಜ್ ಇದೆ, ನೀರು ಹೋಗ್ತಾ ಇಲ್ಲ ಅಂದರೆ ರಾತ್ರಿ ಮಲಗುವಾಗ, ಎಲ್ಲ ಕೆಲಸ ಆಗಿ ರಾತ್ರಿ ಮಲಗುವಾಗ ಸಿಂಕ್ಗೆ ಸ್ವಲ್ಪ ಹಾರ್ಪಿಕ್ನ ಹಾಕೋಬೇಕು. ಈ ರೀತಿ ಹಾರ್ಪಿಕ್ನ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕೋಬೇಕು. ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇದ್ದೇನೆ. ನೋಡಿ, ನೀವು ಜಾಸ್ತಿ ಬ್ಲಾಕೇಜ್ ಇದೆ, ನೀರು ಹೋಗ್ತಾನೆ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿ. ನೋಡಿ, ಈ ರೀತಿ ಇದು ಆ್ಯಕ್ಟಿವ್ ಆಗ್ತಾ ಇದೆ. ಇದನ್ನು ಹಾಕಿದ ನಂತರ ಒಂದು 10 to 15 ಮಿನಿಟ್ಸ್ ಬಿಟ್ಟು ಇದಕ್ಕೆ ಬಿಸಿ ಬಿಸಿ ನೀರನ್ನ ಹಾಕೋಬೇಕು. ತುಂಬಾ ಬಿಸಿಯಾಗಿರಬೇಕು ನೀರು. ನೋಡಿ ಈಗ ಹೇಗೆ ನೀರು ಹೋಗ್ತಾ ಇದೆ ಅಂತ. ಇಲ್ಲಿ ಲಾಸ್ಟ್ ಟಿಪ್ ಬಂದುಬಿಟ್ಟು ಸಿಂಕ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ. ಇದಕ್ಕೆ ಕೂಡ ನಾನು ಮೊದಲೇ ಹೇಳಿದಂಥ ಸೊಲ್ಯೂಷನ್ ಮಾಡಿದ್ದೆಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಸ್ವಲ್ಪನೇ ಈ ರೀತಿ ಸ್ಕ್ರಬ್ ಮಾಡಿದರೆ ಆಯಿತು. ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಇದನ್ನು ಕೂಡ ನೀವು ಫಾಲೋ ಮಾಡಿ, ಓಕೆನಾ? ಈ ಎಲ್ಲ ಟಿಪ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ತುಂಬಾ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.